ಇಸ್ಪೇಟ್ ಅಡ್ಡಿಯಾದ ನಗರಸಭೆಯ ವಾಹನ ನಿಲುಗಡೆ ಶೆಡ್. ಹೌದು, ಬಾಗಲಕೋಟೆ ಜಿಲ್ಲೆಯ ನೂತನ ತಾಲೂಕು ಕೇಂದ್ರ ರಬಕೈಬನಹಟ್ಟಿ ನಗರಸಭೆಯ ಪಕ್ಕದಲ್ಲೇ ಇರುವ ವಾಹನ ನಿಲುಗಡೆ ಶೆಡ್ ಇದೀಗ ಇಸ್ಪೇಟ್ ಅಡ್ಡಿಯಾಗಿ ಪರಿವರ್ತನೆಯಾದಂತಾಗಿದೆ. ನಗರವನ್ನ ಸ್ವಚ್ಛಗೊಳಿಸಬೇಕಾದ ನಗರಸಭೆಯ ಪೌರ ಕಾರ್ಮಿಕರು ತಾವೇ ಸ್ವತಃ ಸಾರಾಯಿ ಕುಡಿಯುತ್ತಾ ನಗರಸಭೆಯ ವಾಹನ ನಿಲುಗಡೆ ಶೆಡ್ನಲ್ಲಿ ರಾಜರೋಷವಾಗಿ ಹಾಡಹಗಲೇ ಇಸ್ಪೇಟ್ ಆಡೋದನ್ನ ನೋಡಿದ್ರೆ ಇವರಿಗೆ ಮೇಲಧಿಕಾರಿಗಳ ಯಾವುದೇ ಭಯ ಇಲ್ಲವೋ ಅಥವಾ ಅಧಿಕಾರಿಗಳ ಸಹಕಾರವೂ ಇದೆಯೋ ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇನ್ನು 6 ಜನರ ಈ ಇಸ್ಪೇಟ್ ತಂಡದಲ್ಲಿ ಪೌರ ಕಾರ್ಮಿಕರ ದಫೇದಾರ್ ಶ್ರೀಕಾಂತ್ ದೊಡ್ಡಮಣಿ, ಕಿರಣ್ ಮಡ್ಡಿಮಣಿ, ಅನಿಲ್ ಹರಿಚನ, ಸಚಿನ್ ಮಡ್ಡಿಮಣಿ ಹೀಗೆ ಇವರೆಲ್ಲರೂ ಕೂಡ ಸೇರಿ ಪ್ರತಿನಿತ್ಯ ಕೆಲಸದ ವೇಳೆಯಲ್ಲಿ ತಮ್ಮ ಈ ಇಸ್ಪೇಟ್ ದಂಧೆಯಲ್ಲಿ ತೊಡಗುತ್ತಾರೆ. ಪೌರ ಕಾರ್ಮಿಕರ ಅಕ್ರಮ ಇಸ್ಪೇಟ್ ದಂಧೆಯ ಕುರಿತು ಮೇಲಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಮೂಕ ಪ್ರೇಕ್ಷಕರಂತೆ ಇರುವ ಪೌರಾಯುಕ್ತರು ಇದುವರೆಗೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಇದನ್ನೆಲ್ಲ ನೋಡಿದ್ರೆ ಈ ಇಸ್ಪೇಟ್ ದಂಧೆಗೆ ರಬಕೈಬನಹಟ್ಟಿ ನಗರಸಭೆಯ ಪೌರಾಯುಕ್ತರ ಶ್ರೀರಕ್ಷೆ ಇದೆಯಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಪೌರ ಕಾರ್ಮಿಕರ ಹೆಲ್ತ್ ಇನ್ಸ್ಪೆಕ್ಟರ್ ಸಂಗೀತಾ ಕೋಳಿ ಇಸ್ಪೇಟ್ ಆಟಗಾರ ಪೌರ ಕಾರ್ಮಿಕರ ಪರವಾಗಿ ಪರಿಪರಿಯಾಗಿ ಬೇಡಿಕೊಳ್ಳುವುದನ್ನು ನೋಡಿದ್ರೆ ಇವರದ್ದು ನೇರವಾಗಿ ಶ್ರೀರಕ್ಷೆ ಇದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಇನ್ನಾದ್ರೂ ನಗರಸಭೆಯ ವಾಹನ ನಿಲುಗಡೆ ಶೆಡ್ ಅನ್ನ ಇಸ್ಪೇಟ್ ಅಡ್ಡಿಯಾಗಿ ಪರಿವರ್ತನೆ ಮಾಡಿದ ಪೌರ ಕಾರ್ಮಿಕರ ವಿರುದ್ಧ ಕ್ರಮವಾಗುತ್ತಾ ಕಾದು ನೋಡಬೇಕಾಗಿದೆ. ಸೋಮವಾರ ಚಾಲು ಇಲ್ರಿ, ಮಂಗಳವಾರ ಐತಲ್ರಿ ಸ್ಟಾರ್ಟ್. ಮಂಗಳವಾರ ಸ್ಟಾರ್ಟ್ ಅಪ್ಪ. ಈಗ ನಿಮ್ಮ ಅಂಡರ್ ಒಳಗೆ ಬರ್ತಾರಲ್ಲ ಅವರೆಲ್ಲ ಲೇಬರ್ಸ್ ನಮ್ಮ ಅಂಡರ್ದಾಗೆ ರೀ. ನಾವಂದ್ರ 3 ಜನ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಇದೀವ್ರಿ. ಹಾಂ, ಒಬ್ರು ಸೀನಿಯರ್ ಶೋಭಾ ಮೇಡಮ್ ಅಂತ ಹೇಳಿದಾರ್ರಿ, ಇನ್ನೊಬ್ರು ರಾಜ್ಕುಮಾರ್ ಹೊಸೂರ್ ಅಂತ ಹೇಳಿದಾರ್ರಿ, ನಾನು ಸಂಗೀತಾ ಕೋಳಿ ಅಂತ ಹೇಳ್ರಿ. 3 ಜನ ಇದೀವ್ರಿ ನಮ್ಮ ಅಂಡರ್ ಅದಾರ್ರಿ ಅವ್ರ. ಓಕೆ ಓಕೆ. ಈಗ ಇವರೆಲ್ಲ ಏನು ಗುತ್ತಿಗೆ ಕಾರ್ಮಿಕರು ಅಥವಾ ಪರ್ಮನೆಂಟ್ ಕಾರ್ಮಿಕರು? ಸರ್ ಅದ ವಿಡಿಯೋನೇ ನೋಡಿಲ್ಲ, ಅದ್ರಲ್ಲಿ ಯಾರ್ಯಾರು ಇದ್ರು ಅಂತ ಹೇಳಿ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ತೋರಿಸಿ ಮತ್ತೆ ನಿಮ್ಗೆ ಡ್ರಾಪ್ ಮಾಡ್ರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದೆ ಅಲ್ರಿ ಸರ್. ಇಲ್ರಿ ಸರ್, ಅದನ್ನ ಡ್ರಾಪ್ ಔಟ್ ಮಾಡ್ಬಿಡ್ರಿ. ನಾ ಹೇಳಿನಲ್ರಿ ನಿಮಗ. ಅಲ್ಲ ಹೇಳಿರಿ, ಒಂದ್ಸಲ ಮಾಡಿದವನಿಗೆ ಹೆದರಿಕೆ ಇಲ್ಲ ಅಂತಂದಾಗ ಅವ್ರಿಗೆಲ್ಲ ನೋಟಿಸು ಮಾಡ್ತೀವ್ರಿ, ಅವ್ರಿಗೆ ಏನು ಪನಿಷ್ಮೆಂಟ್ ಮಾಡಬೇಕು ಮಾಡ್ತೀವ್ರಿ. ಜಸ್ಟ್ ನೀವು ನೋಟಿಸ್ ಇಶ್ಯೂ ಮಾಡಿದ್ರೆ ಮುಗಿತಾ ನಿಮ್ದು ವರ್ಕು? ಮುಗೀತಂತ ಹೇಳಿ ಏನಿಲ್ರಿ, ಆದ್ರೆ ಏನ್ ಅವ್ರಿಗೆ ಮತ್ತೆ ನಾವ್ ಏನ್ ಮಾಡಕ್ಕಾಗತ್ರಿ ನೆಕ್ಸ್ಟ್? ಒಂದ್ಸಲ ಪನಿಷ್ಮೆಂಟ್ ಮಾಡಿದೀವಿ, ಅದನ್ನ ಅವ್ರಿಗೆ ಸರ್ವಿಸ್ ಬುಕ್ ಒಳಗ್ ಇದು ಮಾಡಿದೀವಿ ಅಂದ್ರ ಈ ತರ ಇವ್ರು ಅಸಭ್ಯವಾಗಿ ವರ್ತನೆ ಮಾಡತ್ತಾರ, ಈ ಅವರ್ಸ್ ಒಳಗ್ ನಮ್ಮ ಆಫೀಸ್ ಪ್ರಿಮೈಸಸ್ ಒಳಗ್ ಹಿಂಗೆಲ್ಲಾ ಮಾಡ್ಯಾರ ಅಂತೇಳಿ ಒಂದ್ ನೋಟಿಸ್ ಮಾಡಿವಿ ಅಂದ್ರ ಅದು ಒಂದು ಡಾಕ್ಯುಮೆಂಟೇಶನ್ ಆಕೈತ್ರಿ. ಆ ತರ ಮಾಡಿ ಪನಿಷ್ಮೆಂಟ್ ಮಾಡ್ತೀವ್ರಿ. ಆಮೇಲೆ ಮತ್ತೆ ನೀವು ಇದ ಪಬ್ಲಿಕ್ ಅಲ್ಲಿ ಇಷ್ಟ ದೊಡ್ಡದ್ ಮಾಡೋದು ಬೇಡ, ನಮ್ಮ ಆಫೀಸ್ ಮರ್ಯಾದೆ ಪ್ರಶ್ನೆ ಅಂತ ಹೇಳಿ ನಾ ಡ್ರಾಪ್ ಔಟ್ ಮಾಡ್ರಿ. ಅವ್ರು ತಪ್ಪು ಮಾಡಿದ್ದಾರೆ ನಿಮ್ಗೆ ಅನಿಸ್ತದ? ಅವ್ರು ತಪ್ಪು ಮಾಡ್ಯಾರೋ ಅಥವಾ ಇಲ್ಲೋ? ತಪ್ಪು ಮಾಡಿದ್ದಾರೆ ಕರೆ ನಿಮ್ಗೆ ಅನಿಸ್ತದ? ನಾ ನಿಮ್ ಕಡೆ ರಿಕ್ವೆಸ್ಟ್ ಮಾಡಿದೆ ಅಲ್ರಿ ಸರ್, ಓಕೆ ತಪ್ಪು ಮಾಡ್ಯಾರ ಅಂತ ಹೇಳಿ ನಾ ಬಂದು ನಿಮ್ಗೆಲ್ಲಾ ಮಾತಾಡಿ ರಿಕ್ವೆಸ್ಟ್ ಮಾಡ್ಕೊಂಡೆ ಅಲ್ರಿ ಸರ್. ತಪ್ಪಾಗಿದ್ಲ ಅಂದ್ರ ಮತ್ತ ನಾವು ಇಷ್ಟು ದಿನ ಆಗ್ತಿರ್ಲಿಲ್ರಿ. ಓಕೆ, ತಪ್ಪಾಗೈತೆ ಅಂತ ಹೇಳಿ ಇದೊಂದ್ಸಲ ಡ್ರಾಪ್ ಔಟ್ ಮಾಡ್ರಿ ಸರ್. ನೆಕ್ಸ್ಟ್ ಟೈಮ್ ಐತಿ ಅವ್ರ ಪೌರ ಕಾರ್ಮಿಕರು ಸರ್, ಅವ್ರೇನೈತಿ ಡೈಲಿ ಕಸ ಎತ್ತುದು, ಅದನ್ನ ಏನೈತಿ ನಮ್ಮ ಊರ ಸ್ಯಾನಿಟೇಷನ್ ಅನ್ನ ನೋಡ್ಕೊಳ್ಳೋರ್ ಅವ್ರೇನ ವೆಲ್ ಎಜುಕೇಟೆಡ್ ಮತ್ ಏನು ಹಿಂಗ ತಿಳಿದಂತ ಇದು ಅಲ್ರಿ. ಆದ್ರೂ ಅಲ್ಲಿ ಅವ್ರು ಒಂದ್ ಕಾಮನ್ ಮ್ಯಾನಿಗೆ ತಿಳಿಯುವಷ್ಟ ನಾಲೆಜ್ ಐತಿ, ಬಟ್ ಅಲ್ಲಿ ಮಾಡ್ಬಾರ್ದಿತ್ತು, ಮಾಡ್ಯಾರ. ಅದು ನಮ್ಮಿಂದ ಇದು ಆಗೈತದ, ತಪ್ಪಿಗ ಆಲ್ರೆಡಿ ಆಗಿ ಹೋಗೈತಿ. ಅದಕ್ಕ ನೀವು ಡ್ರಾಪ್ ಔಟ್ ಮಾಡ್ರಿ. ಅದೇನ್ ಅಂಬುದು ನಾ ಮಾತಾಡಂದ್ರ ಮಾತಾಡ್ತೀನಿ ಸರ್.